ಹರೇ ರಾಮ. ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಗುರುವಿರಲಿ ಎಮ್ಮ ಮಾನಸದಿ. ಇಂದು ಉತ್ಥಾನ ದ್ವಾದಶಿ. 4 ತಿಂಗಳ ಯೋಗ ನಿದ್ರೆಯಿಂದ ಲೋಕಪಾಲಕನಾದ ಶ್ರೀಮನ್ನಾರಾಯಣನು ಎಚ್ಚರಗೊಳ್ಳುವ ಸುದಿನ. ವಿಷ್ಣುವಿನ ಪ್ರಬೋಧ ಸಮಯ ಇದು. ಹಾಗಾಗಿ ನಾವು ಕೂಡ ಪ್ರಬೋಧ ಸಮಯವೇ ಹೌದು. ವಿಷ್ಣುವಿಗೆ ನಿದ್ರೆಯೂ ಕೂಡ ಪ್ರಬೋಧವೇ. ನಿದ್ರಾ ಮುದ್ರಾಂ ನಿಖಿಲ ಜಗತಿ ರಕ್ಷಣೆ ಜಾಗರೂಕಾಂ. ತನ್ನ ಯೋಗ ನಿದ್ದೆಯಲ್ಲಿಯೂ ವಿಶ್ವ ರಕ್ಷಣೆಯ ಕಾರ್ಯದಲ್ಲಿ ಒಂದಿನಿತು ಯಾವ ವ್ಯತ್ಯಾಸವನ್ನು ಕೂಡ ವಿಷ್ಣು ಮಾಡೋದಿಲ್ಲ. ಹಾಗಾಗಿ ನಿದ್ದೆ ಅನ್ನೋದು ಎಚ್ಚರವೇ ಅವನದ್ದು, ಎಚ್ಚರದ ನಿದ್ದೆ ಅದು. ಆದರೆ ನಮ್ಮ ಪಾಲಿಗೆ ಈ ಉತ್ಥಾನ ದ್ವಾದಶಿ ಅನ್ನೋದು ಪ್ರಬೋಧ ದಿನ. ಬೋಧ, ಪ್ರಬೋಧ, ಎಚ್ಚರಗೊಳ್ಳುವ ದಿನ, ಅರಿತುಕೊಳ್ಳುವ, ಅರ್ಥ ಮಾಡಿಕೊಳ್ಳುವ ದಿನ. ತುಳಸಿ ಹಬ್ಬ. ತುಳಸಿ ಅದೊಂದು ಸಸ್ಯವೇ ಆದರೂ ಕೂಡ ದೇವರು. ಭಾರತ ಅಂದ್ರೆ ಹಾಗೆ. ಭಾರತದಲ್ಲಿ ಹರಿಯುವ ನೀರು ದೇವರು, ಗಂಗೆ. ಹಾಗೆ ಪ್ರಾಣಿ ಪಕ್ಷಿಗಳು ಕೂಡ. ಉದಾಹರಣೆಗೆ ಗೋವು ದೇವರು, ತುಳಸಿ, ಅಶ್ವತ್ಥ ದೇವರು. ಇವುಗಳಲ್ಲಿ ದೈವತ್ವವನ್ನು ಕಂಡವರು ನಮ್ಮ ಪೂರ್ವಜರು. ಹಾಗಾಗಿ ಅಂಥದ್ದೊಂದು ವಿಶೇಷ ಸಸ್ಯವಾಗಿರ್ತಕ್ಕಂಥ ತುಳಸಿಯಲ್ಲಿ ದೇವರನ್ನು ಕಾಣುವಂತಹ ಒಂದು ಒಳ್ಳೆಯ ದಿನ ಕೂಡ ಹೌದು ಎಂದು. ಗುರುವೆಂದರೆ ಏನು? ಗುರು ಎಲ್ಲೆಲ್ಲಿಯೂ ನಮಗೆ ದೇವರನ್ನು ತೋರಿಸ್ಕೊಡ್ತಾನೆ. ಮನುಷ್ಯರಲ್ಲಿ, ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ಕ್ರಿಮಿಕೀಟಗಳಲ್ಲಿ, ಚರಾಚರ ಪ್ರಪಂಚದಲ್ಲಿ ನಮಗೆ ದೇವರನ್ನು ಕಾಣಿಸಿಕೊಡುವವನು ಗುರು. ಹಾಗಾಗಿ ಈ ತುಳಸಿಯ ಹಬ್ಬದಂದು, ತುಳಸಿಯಲ್ಲಿ ದೇವರನ್ನು ಕಾಣುವ ಹಬ್ಬದಂದು ನಾವು ಗುರುವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡೋದ್ರಲ್ಲಿ ಔಚಿತ್ಯವೇ ಇದೆ. ಮುಂಡಕದ ಒಂದು ಮಾತು, ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವವಿಧಂ ವಿಜ್ಞಾತಂ ಭವತಿ. ಗುರುವನ್ನು ಶಿಷ್ಯ ಕೇಳ್ತಾನೆ, ಹೇ ಭಗವನ್, ಯಾವುದನ್ನು ಅರಿತಿದ್ದರಿಂದ ಎಲ್ಲವನ್ನೂ ಅರಿತಂತೆ ಆಗುವುದು ಎಂಬ ಪ್ರಶ್ನೆ. ಅದಕ್ಕೆ ಅಲ್ಲಿಯೇ ಉತ್ತರ, ನಾವು ಬ್ರಹ್ಮತತ್ವವನ್ನು ಅರಿತರೆ, ಪರಮಾತ್ಮನನ್ನು ಅರಿತರೆ ಎಲ್ಲವನ್ನೂ ಅರಿತಂತೆ ಆಗ್ತದೆ. ಯಾಕೆಂದ್ರೆ ಎಲ್ಲವೂ ಅದೇ, ಸರ್ವಂ ಖಲ್ವಿದಂ ಬ್ರಹ್ಮ. ಹಾಗಾಗಿ ಪರಮಾತ್ಮನನ್ನು ಅರಿತರೆ ಪ್ರಪಂಚವನ್ನು ಅರಿದಂತೆ ಎಂಬುದು ಅಲ್ಲಿ ಅರ್ಥ. ಅದು ಇಲ್ಲಿ ನಾವು ಬೇರೆ ಅರ್ಥವನ್ನು ಭಾವಿಸೋಣ. ಗುರುವನ್ನು ಅರಿತರೆ ಎಲ್ಲವನ್ನೂ ಅರಿತಂತೆ ಆಯಿತು. ಯಾವುದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಆಗುವುದೋ ಅದನ್ನು ತಿಳಿಯಬೇಕು, ಅದು ಗುರು. ಯಾಕೆಂದ್ರೆ ಗುರುವನ್ನು ನಾವು ತಿಳಿದ್ರೆ ಸಾಕು, ಗುರುವನ್ನು ನಾವು ತಲುಪಿದ್ರೆ ಸಾಕು, ಗುರುವನ್ನು ನಾವು ಒಪ್ಪಿದ್ರೆ ಸಾಕು, ಅಂಗೀಕರಿಸಿದ್ರೆ ಸಾಕು, ಮುಂದಿನದು ತಾನೇ ಆಗ್ತದೆ. ಎಲ್ಲವನ್ನೂ ಗುರು ನಮಗೆ ತಿಳಿಸಿಕೊಡ್ತಾನೆ. ಎಲ್ಲವನ್ನೂ ತಿಳಿಸಿಕೊಡುವವನು ಗುರು. ಅವನನ್ನು ತಿಳಿಯುವ ಕೆಲಸ ನಮಗಿದೆ. ಅವನನ್ನು ತಿಳಿಯುವ ಕೆಲಸ ಅದು ಶಿಷ್ಯನಿಗಿದೆ ಅಂತ. ಹಾಗಾಗಿ ನಾವು ಗುರುವನ್ನು ತಿಳಿಯಬೇಕು ಲಕ್ಷಣಗಳ ಮೂಲಕ. ಗುರು ಹೇಗಿರ್ತಾನೆ ಎಂಬುದಕ್ಕೆ ಲಕ್ಷಣಗಳೇ ಇದೆ. ಅದು ಪರಮಗುರುವಾದ್ರೆ, ಮಹಾಗುರುವಾದ್ರೆ ಈ ಲಕ್ಷಣಗಳು ತಾನೇ ಒಂದಲ್ಲಿರ್ತವೆ. ಅದಲ್ಲ, ಸಾಮಾನ್ಯ ಮನುಷ್ಯನ ಗುರುವಾಗುವುದಾದ್ರೆ ಈ ಲಕ್ಷಣಗಳನ್ನು ಅವನು ಅಭ್ಯಾಸಪೂರ್ವಕವಾಗಿ ತನ್ನಲ್ಲಿ ತಂದುಕೊಳ್ಬೇಕು. ಅಂಥ ಕೆಲವು ಲಕ್ಷಣಗಳು, ಈ ಲಕ್ಷಣಗಳು ಹೆಚ್ಚು ಹೆಚ್ಚು ನಮ್ಮಲ್ಲಿ ಇದ್ದಂತೆ ಗುರುತ್ವವು ಹೆಚ್ಚು ಹೆಚ್ಚು ಅಂತ. ಈ ಮೊದಲೇ ವಿಮರ್ಶೆ ಮಾಡಿದಂತಹ ಶಾಂತಃ, ದಾಂತಃ, ಕುಲೀನಃ, ವಿನೀತಃ, ಶುದ್ಧ ವೇಷವಾನ್. ಗುರುವು ಶಾಂತನಾಗಿರ್ಬೇಕು, ದಾಂತನಾಗಿರ್ಬೇಕು, ಅಂದ್ರೆ ಸಂಯಮಿಯಾಗಿರ್ಬೇಕು. ಸಾರಥಿ ಹೇಗೆ ಕುದುರೆಗಳ ನಿಯಂತ್ರಣವನ್ನು ತಂದಲಿಟ್ಕೊಂಡಿರ್ತಾನೆ ಕುಡಿವಾಣದ ಮೂಲಕವಾಗಿ, ಹಾಗೆ ಗುರುವಾದವನು ಸಂಯಮಿಯಾಗಿರ್ತಾನೆ. ತನ್ನ ಮನಸ್ಸಿನ ಮೇಲೆ, ತನ್ನ ಇಂದ್ರಿಯಗಳ ಮೇಲೆ ಅವನಿಗೆ ಪ್ರಭುತ್ವ ಇರ್ತದೆ. ಕುಲೀನಃ, ಅವನಿಗೆ ಪರಂಪರೆ ಇರ್ತದೆ, ಪರಂಪರೆಯನ್ನು ಹೊಂದಿದವನಾಗಿರ್ತಾನೆ. ಜ್ಞಾನಿಗಳ ಒಂದು ಸಾಲುಗಳು. ಭಾರತವೆಂದರೆ ಅದು. ಇಲ್ಲಿ
ಇದು ಜ್ಞಾನಿಗಳ ದೀಪಾವಳಿ ಭಾರತವೆಂದರೆ, ದೀಪಗಳ ಮಾಲಿಕೆ ಅಂತ. ಹಾಗೆ ಯಾವನ ಹಿಂದೆ ಜ್ಞಾನಿಗಳ ದೀಪ ಮಾಲೆ ಒಂದಿದೆಯೋ ಅಂತಹ ಕುಲೀನನಾಗಿರ್ತಾನೆ, ಪರಂಪರೆ ಉಳ್ಳವನಾಗಿರ್ತಾನೆ. ಗುರುವಾದವನು ವಿನೀತನಾಗಿರ್ತಾನೆ. ಅವನು ಬಹಳ ಎತ್ತರವಾಗಿದ್ರೂ ಕೂಡ ಫಲಭಾರದಿಂದ ಬಾಗಿರ್ತಾನೆ ಶಿಷ್ಯನಡೆಗೆ. ಶುದ್ಧ ವೇಷವಾನ್, ಗುರುವಿನ ಅಂತರಂಗವು ಜ್ಞಾನದಿಂದ ಬೆಳಗುವುದು ಮಾತ್ರವಲ್ಲ, ಅವನ ಬಹಿರಂಗವೂ ಕೂಡ ಅಂತರಂಗಕ್ಕೆ ಅನುರೂಪವಾಗಿರ್ತದೆ. ಅವನ ಅಭಿವ್ಯಕ್ತಿ, ಅವನ ಎಕ್ಸ್ಪ್ರೆಷನ್ ಅದು ಕೂಡ ಉತ್ಕೃಷ್ಟವಾಗಿ ಇರ್ತದೆ. ಇಲ್ಲಿವರೆಗೆ ಬಂದಿದ್ದವು. ಕೊನೆಯಲ್ಲಿ ಶುದ್ಧಾಚಾರ ಎಂಬಲ್ಲಿ ನಿಂತಿದ್ದವು. ಶುದ್ಧಾಚಾರ ಅಂದ್ರೆ ಗುರುವಾದವನ ಆಚರಣೆಯೂ ಶುದ್ಧವಾಗಿರಬೇಕು. ಅವನ ಮನಸ್ಸು ಶುದ್ಧ, ಅವನ ಬದುಕು ಶುದ್ಧ, ಆಚರಣೆ ಶುದ್ಧವಾಗಿರಬೇಕು. ಗುರುವಾದವನ ಬದುಕು ವಿದ್ಯಾರ್ಥಿಗಳಿಗೆ ಪಾಠವಾಗುತ್ತದೆ, ಪಾಠವಾಗಬೇಕು ಎಂದು ಹೇಳುವುದುಂಟು. ಆದರ್ಶ ಗುರುವಾದರೆ ಅವನ ಬದುಕು ಗುರುಗಳಿಗೆ, ಅವನ ಬದುಕು ವಿದ್ಯಾರ್ಥಿಗಳಿಗೆ ಪಾಠವಾಗಬೇಕು. ಪಾಠವಾಗಬೇಕು ಅಲ್ಲ, ಪಾಠವಾಗಿಯೇ ಬಿಡುತ್ತದೆ. ಗುರುವಾದವನ ಬದುಕು ಅದು ಆದರ್ಶವಾಗಿರಲಿ ಅನಾದರ್ಶವಾಗಿರಲಿ ಪಾಠವಾಗುವುದಂತೂ ನಿಶ್ಚಿತ. ಶಿಷ್ಯರಿಗೆ, ವಿದ್ಯಾರ್ಥಿಗಳಿಗೆ ಅದು ಆದರ್ಶವಾಗಿ ಇದ್ರೆ ಆದರ್ಶವಾದ ಪಾಠವಾಗ್ತದೆ ಶಿಷ್ಯರ ಪಾಲಿಗೆ. ಆದರ್ಶವಾಗಿ ಇಲ್ಲದೆ ಇದ್ರೆ ಅವನ ಅನಾದರ್ಶಗಳು ಕೂಡ ಶಿಷ್ಯರಲ್ಲಿ ಬಂದೇ ಬಿಡ್ತವೆ. ಬೇಡಬೇಡವೆಂದರು ನಾನ್ಯಸ್ಮಾಕಂ ಸುಚರಿತಾನಿ ತಾನಿತ್ವಯೋಪಾಸ್ಯಾನಿ. ನಮ್ಮ ಸುಚರಿತಗಳು, ಗುರುವಾದನು ಶಿಷ್ಯನಿಗೆ ಉಪದೇಶ ಮಾಡ್ತಾನೆ. ನನ್ನ ಒಳಿತುಗಳು ಯಾವುದುಂಟೋ, ನನ್ನ ಒಳ್ಳೆಯ ನಡೆಗಳು ಯಾವುದುಂಟೋ ಅದು ನಿನಗೆ ಆದರ್ಶ, ಅದನ್ನು ಅನುಸರಣೆ ಮಾಡಬೇಕು ನೀನು ಎಂದು ಎಷ್ಟು ಹೇಳಿದರೂ ಕೂಡ ಅರಿವಿಲ್ಲದೆಯೇ ಗುರುವಿನ ಎಲ್ಲವೂ, ಒಳಿತು ಕೆಡುಕು ಎಲ್ಲವೂ ಶಿಷ್ಯನಲ್ಲಿ ಬಂದು ಬಿಡ್ತವೆ. ಹಾಗಾಗಿ ಎಚ್ಚರವಿರಲಿ. ಯಾರು ಗುರುವಾಗ ಬಯಸ್ತಾನೋ, ಯಾರಿಗೆ ಗುರುವಾಗಬೇಕಾದ ಸಂದರ್ಭ ಬಂದು ಬಿಟ್ಟಿದೆಯೋ, ಯಾರಿಗೆ ಬೋಧನೆಯ ಜೀವನವ, ಅಂಥವನು ತನ್ನ ಬದುಕನ್ನು ಯಾಕೆ ಆದರ್ಶವಾಗಿ ಇಟ್ಕೊಳ್ಬೇಕು ಅಂದ್ರೆ, ಬೇಡವೆಂದರೂ ನಿನ್ನ ಬದುಕು ನಿನ್ನ ಶಿಷ್ಯನಿಗೆ ಪಾಠವಾಗಿಯೇ ಬಿಡುತ್ತದೆ. ಅವರೇ ಮಾಡಿದ್ದಾರೆ ಎಂಬ ಉದಾಹರಣೆಯು ಅವನ ಮೇಲೆ ಬಹಳ ಕೆಲಸ ಮಾಡ್ತದೆ. ಹಾಗಾಗಿ ಎಚ್ಚರವಿರಲಿ. ಈಗ ಗುರುವಿನ ಬದುಕು ಶಿಷ್ಯನಿಗೆ ಪಾಠವಾಗಿಯೇ ಬಿಡುತ್ತದೆ. ಯಾಕೆ ಅಂದ್ರೆ, ಕಲಿಕೆ ಎಂಬುದು ನಡೆಯುವುದು ಕೇವಲ ಕಿವಿಯಿಂದ ಮಾತ್ರ ಅಲ್ಲ. ಕೇವಲ ಕಿವಿಯಿಂದ ಮಾತ್ರ ಅಂತ ಆಗಿದ್ರೆ ಅವನು ಯಾವುದನ್ನು ನೋಡೋದೇ ಇಲ್ಲ. ಶಿಷ್ಯನಾದವನು ಗುರುವಿನ ಪಾಠವನ್ನು ಮಾತ್ರ ಕೇಳ್ತಾನೆ, ಪಾಠದಲ್ಲಿ ಕೊಟ್ಟಿದ್ದನ್ನು ಮಾತ್ರ ತೆಗೆದುಕೊಳ್ತಾನೆ ಅಂತ ಅನ್ಬೋದಾಗಿತ್ತು. ಆದ್ರೆ ಕಲಿಕೆ ಎಂಬುದು ಕೇವಲ ಕಿವಿಯಿಂದ ನಡೆಯುವಂಥದ್ದಲ್ಲ, ಅದು ಕಣ್ಣಿನಿಂದಲೂ ನಡೀತದೆ. ಕಣ್ಣಿನಿಂದ ಮಾತ್ರ ಅಂತೇನು, ಎಲ್ಲಾ ಇಂದ್ರಿಯಗಳಿಂದ ಕಲಿಕೆಯು ನಡೀತಾ ಇರ್ತದೆ. ಈ ನಮ್ಮ ಪಂಚೇಂದ್ರಿಯಗಳು, ನಮ್ಮ ಸರ್ವೇಂದ್ರಿಯಗಳಿಂದ ನಾವು ಗ್ರಹಿಸ್ತಾ ಇರ್ತೇವೆ ಪ್ರಪಂಚವನ್ನು. ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಅದನ್ನು ಕಿವಿಯಿಂದಲೂ, ಕಣ್ಣಿಂದಲೂ, ಮೂಗಿಂದಲೂ, ಬಾಯಿಂದಲೂ, ಎಲ್ಲೆಡೆಯಿಂದ ಎಷ್ಟು ರಂಧ್ರವಿದೆಯೋ, ಎಷ್ಟು ದ್ವಾರಗಳಿದೆಯೋ ಹೊರಗಿನಿಂದ ಒಳಗೆ ವಿಷಯ ಬರಲಿಕ್ಕೆ, ಎಲ್ಲಾ ದ್ವಾರಗಳಿಂದ ಮನುಷ್ಯನಾದವನು ಕಲಿತಾ ಇರ್ತಾನೆ. ಮಗುವಾದವನು ವಿಶೇಷವಾಗಿ ಕಲಿತಾ ಇರ್ತಾನೆ. ಉದಾಹರಣೆ ಕೊಡುವುದು ನಮ್ಮ ಮಾತೃಭಾಷೆಯನ್ನು. ಈಗ ನಮಗೆ ಮಾತೃಭಾಷೆ ಬಂತು ಹೇಗೆ? ಕನ್ನಡ ಅಂತ ತೆಗೆದುಕೊಳ್ಳಿ ಉದಾಹರಣೆಗೆ. ಈಗ ಕನ್ನಡ ಮಾತೃಭಾಷೆಯಾದವರು ಕನ್ನಡವನ್ನು ಯಾವ ಶಾಲೆಯಲ್ಲಿ ಕಲಿತರು? ಫಾರ್ಮಲ್ ಎಜುಕೇಶನ್ ಏನಿತ್ತಲ್ಲಿ? ಏನೂ ಇಲ್ಲ, ತಾನಾಗಿ ಕಲಿತರು. ತಾಯಿ ತಂದೆ ಹೇಗೆ ಮಾತನಾಡ್ತಾರೋ ಹೆಚ್ಚು ಕಮ್ಮಿ ಏನಿದ್ರು ಹಾಗೆಯೇ ಮಗು ಕಲಿತದೆ. ಅವರ ಇಂಟೋನೇಷನ್ ಏನಿರ್ಬೋದು, ಅವರು ಬಳಸುವ ಪದಗಳು ಯಾವುದಿರ್ಬೋದು, ಹಾಗಾಗಿ ಸಣ್ಣ ಮಗು ಕಲಿತದೆ. ನಡೆ ನುಡಿ ಎರಡೂ ಉದಾಹರಣೆ. ಈಗ ನಡೆಯುವುದನ್ನು ಕಲಿತವು ನಾವು. ಹೇಗೆ ಕಲಿತವು? ಯಾವ ಶಾಲೆಗೆ ಹೋಗಿ ಕಲಿತವು? ನೋಡಿಯೇ ಕಲಿತೇವು. ನಮ್ಮ ತಂದೆ ತಾಯಿಯೋ, ನಮ್ಮ ಅಣ್ಣ ಅಕ್ಕಂದಿರೋ, ಮನೆ ಹಿರಿಯರು ಅವರು ನಡೆಯೋದನ್ನು ಮಗುವಾಗಿ ನಾವು ನೋಡಿರ್ತೇವೆ. ನೋಡ್ತಾ ನೋಡ್ತಾ ಹೀಗೆ ನಡೀಬೇಕು, ಹೀಗೆ ಕೂತ್ಕೊಳ್ಬೇಕು ಎಂಬುದನ್ನು ನಾವು ಅಭ್ಯಾಸ ಮಾಡ್ತೇವೆ.
ಈ ನಡೆನುಡಿಗಳು ಎರಡು ಉದಾಹರಣೆ. ಇನ್ಫಾರ್ಮಲ್ ಎಜುಕೇಶನ್ ಹೇಗಿರ್ತದೆ ಅನ್ನೋದಕ್ಕೆ ಉದಾಹರಣೆ ಇದು ಅಂತ. ತಾನಾಗಿ ಕಲಿಯುವಂಥದ್ದು. ಇಂದ್ರಿಯಗಳು ತೆರೆದಿವೆ, ಅವುಗಳಿಗೆ ಸೃಷ್ಟಿ ಹೇಳಿದೆ, ಕಲಿ, ತಗೋ ಜ್ಞಾನವನ್ನು, ಪ್ರಪಂಚದಿಂದ ಜ್ಞಾನವನ್ನು ತಗೋ ನೀನು ಅಂತ ತಗೊಳ್ತೇವೆ ಅವು. ಹಾಗಾಗಿ ನಾವು ಏನು ಉಡುತ್ತೇವೆ, ಏನು ಉಣಿತೇವೆ, ಹೇಗಿರ್ತೇವೆ ಎಂಬುದೆಲ್ಲ ಪಾಠ ವಿದ್ಯಾರ್ಥಿ. ಏನೋ ಮುಖಮುದ್ರೆ ನಮ್ಮದು, ಅಲ್ಲಿ ಪಾಪವಿದೆಯೋ ಪುಣ್ಯವಿದೆಯೋ, ಏನು ದೃಷ್ಟಿ ನಮ್ಮದು, ಇದೆಲ್ಲವೂ ಪಾಠ ವಿದ್ಯಾರ್ಥಿಗೆ. ಹಾಗೆ ಮಾಡ್ತಾನೆ ಅದನ್ನು. ತಂದೆ ತಾಯಿಗಳ ದುರ್ನಡತೆ ದುರ್ಗುಣಗಳನ್ನು ಮಕ್ಕಳು ಕಲಿತಾವಲ್ಲ, ಇದೇ ಕಾರಣಕ್ಕಾಗಿ ಅದು. ನೋಡಿ ಕಲಿ, ಮಾಡಿ ತಿಳಿ. ನೋಡಿ ಕಲಿತೇವೆ, ಆಮೇಲೆ ಮಾಡಿ ತಿಳಿತೇವೆ. ಕೆಡುಕನ್ನು ಕೂಡ ತಂದೆ ತಾಯಿಗಳಲ್ಲಿಯೋ ಅಣ್ಣ ಅಕ್ಕಂದ್ರಲ್ಲಿಯೋ ಹಿರಿಯರಲ್ಲಿಯೋ ಕೆಡುಕನ್ನು ಕೂಡ ಮಕ್ಕಳು ಹೀಗೆ ಕಲಿತೇವೆ. ಈ ಸಹವಾಸ ದೋಷ, ಸಹವಾಸದಿಂದ ಒಳ್ಳೆದಾಯ್ತು, ಸಹವಾಸದಿಂದ ಕೆಟ್ಟದಾಯ್ತು, ಹೇಗಾಗೋದು, ಎಲ್ಲಿಂದ ಆಗೋದು? ಇದೇ ತತ್ವ, ಇದೇ ಪ್ರಿನ್ಸಿಪಲ್. ಅದು ಜೊತೆಗಿದ್ರೆ ಸಾಕು, ತಾನಾಗಿ ಅಬ್ಸರ್ವ್ ಮಾಡ್ತಾ ಇರ್ತಕ್ಕಂಥ ಸ್ವಭಾವ ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳಿಗಿದೆ. ಅಲ್ಲಿ ಏನಿದೆಯೋ, ಏನ್ ಕಾಣ್ತಾ ಇದೆಯೋ ಅದನ್ನು ತಗೊಳ್ತಾ ಇರ್ತೇವೆ ನಾವು. ಹಾಗಾಗಿ ಗುರುವಾದವನ್ನು ಎಚ್ಚರವಾಗಿರ್ಬೇಕು. ಯಾಕೆಂದ್ರೆ ಇವನಿಂದ ನಾನು ವಿಷಯವನ್ನು ತೆಗೆದುಕೊಳ್ಬೇಕು ಅನ್ನೋ ಭಾವದಲ್ಲಿ ಮಗು ಆ ಗುರುವಿನ ಮುಂದೆ ಕುಳಿತಾಗ ಗುಣ ದೋಷಗಳು ಎಲ್ಲವನ್ನೂ ತೆಗೆದುಕೊಂಡೇ ಬಿಡ್ತದೆ. ಹಾಗಾಗಿ ಶಿಕ್ಷಕನಾದವನು ತನ್ನ ಆಚರಣೆಯನ್ನು ಶುದ್ಧವಾಗಿ ಇಟ್ಟುಕೊಳ್ಳಲೇಬೇಕು. ಶುದ್ಧ ಆಚಾರ, ಆಚರಣೆ ಶುದ್ಧವಾಗಿರಲಿ. ಅಲ್ಲಿಂದ ಮುಂದೆ ಸುಪ್ರತಿಷ್ಠ, ನೆಲೆ ಇರಬೇಕು ಗುರುವಾದವನಿಗೆ. ನೆಲೆಯಿಲ್ಲದವನು ಗುರುವಾಗಲಾರ. ನೆಲೆ ಎಂದರೆ ಬಹಿರಂಗವಾಗಿ ನಾವಿರುವ ಮನೆ ನಮಗೆ ನೆಲೆ. ಮನೆ ಮಠಗಳು ನೆಲೆಗಳು ಬಹಿರಂಗವಾಗಿ. ಆಂತರಂಗಿಕವಾಗಿ ಸಿದ್ಧಾಂತವೇ ನೆಲೆ, ನಿಶ್ಚಯಗಳು ನೆಲೆ. ನಿಶ್ಚಯ ಸಿದ್ಧಾಂತ ಅಂದ್ರೆ ಯಾವುದು? ಎಲ್ಲಿ ಮನಸ್ಸು ನಿಲ್ತದೋ ಅಂತ. ಮನಸ್ಸು ಅತ್ತ ಇತ್ತ ಹೋಗೋದಿಲ್ಲ, ಇದು ಹೀಗೆ. ಈ ಸಿದ್ಧಾಂತವೇ ನೆಲೆ. ಸಿದ್ಧಾಂತ ಅಂದ್ರೆ ಯಾವುದು? ಅಂತ್ಯ ಸಿದ್ಧಾಂತ. ಯಾವುದು ಸಾಕಷ್ಟು ಮಥನಗಳ ಬಳಿಕ, ಚರ್ಚೆ ವಿಚರ್ಚೆಗಳ ಬಳಿಕ ಕೊನೆಯಲ್ಲಿ ಸಿದ್ಧವಾಯಿತು, ಅದು ಸಿದ್ಧಾಂತ. ಈಗ ನಾವು ಆಧುನಿಕ ಸಿದ್ಧಾಂತಗಳನ್ನು ಕಾಣ್ತೇವೆ, ಅವು ಉರುಳಿ ಹೋಗ್ತಾ ಇರ್ತವೆ, ಹೊಸ ಸಿದ್ಧಾಂತಗಳು ಬರ್ತಾ ಇರ್ತವೆ. ಅವೆಲ್ಲ ಸಿದ್ಧಾಂತಗಳಲ್ಲ. ಸಿದ್ಧಾಂತವು ಸಾರ್ವಕಾಲಿಕ. ಒಮ್ಮೆ ಅದು ಅಸ್ತಿತ್ವಕ್ಕೆ ಬಂತು ಅಂದ್ರೆ, ಸಿದ್ಧವಾಯಿತು ಅಂದ್ರೆ ಮತ್ತೆ ಅದು ವ್ಯತ್ಯಾಸ ಆಗೋದಿಲ್ಲ. ಯಾಕೆಂದ್ರೆ ಅಂತ್ಯ ಸಿದ್ಧ, ಕೊಟ್ಟ ಕೊನೆಯಲ್ಲಿ ಸಿದ್ಧವಾಗಿರಬೇಕು, ಮತ್ತೆ ಬದಲಾವಣೆ ಇಲ್ಲ ಅಂತ. ಹಾಗಾಗಿ ಸಿದ್ಧಾಂತಗಳಿರಬೇಕು ಗುರುವಾದವನಿಗೆ. ಶಿಕ್ಷಕನಾದವನಿಗೆ ನಿರ್ಣಯಗಳಿರಬೇಕು. ನಿರ್ಣಯಗಳಿರಬೇಕು ಅಂದ್ರೆ ಎಲ್ಲ ವಿಷಯಗಳಲ್ಲಿ, ಜೀವನದ ಎಲ್ಲ ವಿಷಯಗಳಲ್ಲಿ. ಧರ್ಮ ಆ ಬಗ್ಗೆ ಒಂದು ನಿಲುವು ಬೇಕು, ದೇವರು ಒಂದು ನಿಲುವು ಬೇಕು, ಮನುಷ್ಯತ್ವ ನಿಲುವು ಬೇಕು. ಬದುಕಿನ ಎಲ್ಲ ವಿಷಯಗಳಲ್ಲಿ, ನಮಗೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ವಿಷಯಗಳಲ್ಲಿ ಇದನ್ನು ಇತ್ತಂ, ಇದು ಹೀಗೆ ಎಂಬ ನಿರ್ಣಯವಿರಬೇಕು. ಗೊಂದಲವಿರಬಾರದು, ಸಂಶಯವಿರಬಾರದು ಗುರುವಾದವನಿಗೆ. ಇತ್ತ ಕೌರವರಿಗೂ ಭಾವ, ಅತ್ತ ಪಾಂಡವರಿಗೂ ಭಾವ, ಅದಲ್ಲ, ಅದು ಗುರುವಲ್ಲ. ಕೆಸರಿನಲ್ಲಿ ಹೋಗಿದ ಗೂಟ, ಅದು ಹೀಗೂ ವಾಳ್ತದೆ, ಹಾಗೂ ವಾಳ್ತದೆ. ನೀವು ಯಾವ ಕಡೆ ಎಳೆದರೆ ಆ ಕಡೆ ವಾಳ್ತದೆ. ಅದು ಗುರುವಲ್ಲ. ನಾವು ಹಿಂದೆಯೇ ಈ ಪ್ರವಚನ ಸರಣಿಯಲ್ಲಿ ಹೇಳಿದ್ದು, ತೆಂಗಿನಕಾಯಿಯಲ್ಲಿ ಅರ್ಧ ಅಡಿಗೆಗೆ ಇನ್ನರ್ಧ ಗಿಡ ಮಾಡೋದಕ್ಕೆ ಆಗೋದಿಲ್ಲ. ಹಾಗೊಂದು ಸ್ವಲ್ಪ, ಹೀಗೊಂದು ಸ್ವಲ್ಪ. ನೀವು ಅಪಸ್ತಂಭರು ಅಂದ್ರೆ ಹಾಗಿದ್ದಾಗ ಸ್ವಲ್ಪ ಅಪಸ್ತಂಭ ಹೋದು, ಆ ಕಡೆ ಸ್ವಲ್ಪ ಬೋಧಾಯನ ಹೋದು, ಅದಿಲ್ಲ. ನೀವು ಅಪಸ್ತಂಭನೋ ಬೋಧಾಯನ ಯಾವ್ದಾದ್ರು ಒಂದು. ಹಾಗೆ ಅದು ಹೋದು, ಹೀಗೆ ಇದು ಹೋದು ಅಂತ. ಅಪಸ್ತಂಭರ ಬಳಗದಲ್ಲಿ ಅಪಸ್ತಂಭ, ಬೋಧಾಯನರ ಬಳಗದಲ್ಲಿ ಬೋಧಾಯನ, ಅದಲ್ಲ.
ನೀನು ಯಾವುದು ಅಂತ ಸ್ಪಷ್ಟತೆ ಬೇಕು. ಆಸ್ತಿಕನೋ ಎಂದರೆ ಎಲ್ಲಿಯಾದ್ರೂ ದೇವರು ಇಲ್ಲದೆ ಇದ್ರೆ ಅಂತ ಸಂಶಯ. ಹಾಗಾದ್ರೆ ನಾಸ್ತಿಕನೋ ನೀನು ಅಂದ್ರೆ ಇದ್ದು ಬಿಟ್ರೆ ಎಲ್ಲಿಯಾದ್ರು ದೇವರು ಎಂಬ ಸಂಶಯ. ಹಾಗಾಗಿ ಅವನು ಆಸ್ತಿಕನಾಗೋದು ಇಲ್ಲ, ನಾಸ್ತಿಕನಾಗೋದು ಇಲ್ಲ. ನಮ್ಮಲ್ಲಿ ಹೆಚ್ಚಿನವರ ಅವಸ್ಥೆ ಹೇಗೆ ಅಂತ. ಗಟ್ಟಿಯಾಗಿ ಆಸ್ತಿಕನು ಅಂದ್ರೆ ಎಲ್ಲಿಯಾದ್ರೂ ದೇವರು ಇಲ್ಲದೆ ಇದ್ರೆ. ಹಾಗಿದ್ರೆ ನಾಸ್ತಿಕನ ನೀನು ತೀರ್ಮಾನಕ್ಕೆ ಬಾ ಅಂದ್ರೆ ಇದ್ದು ಬಿಟ್ರೆ ನೀನು ಏನು ಅಂದ್ರೆ ಏನೂ ಅಲ್ಲ, ಅದು ಅಲ್ಲ ಇದು ಅಲ್ಲ. ದೇವರಿದ್ದಾನು ಅಂದ್ರೆ ಏನೋ ಅಪ್ಪ ಹಾಗಂತ ಗ್ರಂಥಗಳಲ್ಲಿ ಹೇಳಿದೆ, ನಾನು ನೋಡಿಲ್ಲ, ನಂಗೆ ಗೊತ್ತಿಲ್ಲ. ಹಾಗಾದ್ರೆ ದೇವರು ಇಲ್ವಾ ಅಂದ್ರೆ ಚಾರ್ವಾಕಾದಿಗಳು ಹೇಳ್ತಾರೆ ದೇವರಿಲ್ಲ ಅಂತ ಹೇಳ್ತಾರೆ. ಬೆಕ್ಕಿನ ತಲೆ ಮೇಲೆ ದೀಪ ಇಟ್ಟಂತೆ. ಶಿಕ್ಷಕನಾದವನು ಹೀಗಿರಬಾರದು. ಶಿಕ್ಷಕನಾದವನು ಎಲ್ಲ ವಿಚಾರಗಳಲ್ಲಿ ಇದಮಿತ್ತಂ ಎಂಬ ನಿರ್ಣಯದಲ್ಲಿರಬೇಕು. ಗುರುವಾದವನು ನಾನು ಕಂಡಿದ್ದೇನೆ, ಬೇಕಾದ್ರೆ ನಿನಗೂ ತೋರಿಸ್ತೇನೆ. ವಿವೇಕಾನಂದರಿಗೆ ರಾಮಕೃಷ್ಣ ಪರಮಹಂಸ ತೋರಿಸಿದ ಹಾಗೆ ತೋರಿಸಬಲ್ಲೆ ಎನ್ನುವ ಹಾಗಿರ್ಬೇಕು. ಇದು ದೇವರ ವಿಷಯದಲ್ಲಿ ಮಾತ್ರ ಅಲ್ಲ, ಎಲ್ಲ ವಿಷಯಗಳಲ್ಲಿಯೂ ಕೂಡ ನಿಶ್ಚಿತವಾಗಿರ್ತಕ್ಕಂಥ ಅಭಿಪ್ರಾಯ ಗುರುವಿಗಿರಬೇಕು. ಅಶ್ವತ್ಥಾಮ ಹುಟ್ಟಿನಿಂದ ಬ್ರಾಹ್ಮಣ, ಆದರೆ ಕ್ಷಾತ್ರದ ಬಗ್ಗೆ ಒಲವು ಜಾಸ್ತಿ, ಯುದ್ಧ ವಿದ್ಯೆಯಲ್ಲಿ ಒಲವು ಜಾಸ್ತಿ. ದ್ರೋಣರಿಗೂ ಪರಿಣತಿ ತುಂಬ ಇತ್ತು ಯುದ್ಧ ವಿದ್ಯೆಯಲ್ಲಿ, ಆದರೆ ಅವರಿಗೆ ಅವರ ಬ್ರಾಹ್ಮಣ್ಯ ಪರಿಪೂರ್ಣ, ಅಲ್ಲಿ ಏನು ಕೊರತೆ ಇಲ್ಲ. ಅದು ಮುಗಿಸಿ ಇಲ್ಲಿ ಬಂದಿದ್ರು, ಇದು ಕೂಡ ಪರಿಪೂರ್ಣವೇ, ಇಲ್ಲೂ ಕೊರತೆ ಇಲ್ಲ ಅಂತ. ಅಶ್ವತ್ಥಾಮನ ಕಥೆ ಸ್ವಲ್ಪ ವ್ಯತ್ಯಾಸ. ಆತನಿಗೆ ಕ್ಷತ್ರಿಯರ ಸಂಪರ್ಕವೇ ಅಧಿಕ, ಆದರೆ ಕ್ಷತ್ರಿಯರು ಪೂರ್ತಿ ಅಶ್ವತ್ಥಾಮನನ್ನು ಒಪ್ಪಲಿಲ್ಲ. ಯಾಕೆಂದ್ರೆ ಬ್ರಾಹ್ಮಣ ನಮ್ಮ ಗೋಷ್ಠಿಗೆ ಪೂರ್ತಿ ಸಲ್ಲವನಲ್ಲ. ಯುದ್ಧ ವಿದ್ಯೆಯಲ್ಲಿ ಗತಿ ಇರ್ಬೋದು, ಆದರೆ ಪುಟ್ಟ ಬ್ರಾಹ್ಮಣ ಅವರು ಪೂರ್ತಿ ಸ್ವೀಕಾರ ಮಾಡಲಿಲ್ಲ. ಕ್ಷತ್ರಿಯರು ಅಶ್ವತ್ಥಾಮನನ್ನು ಹೇಗಾದ್ರೂ ಸ್ವೀಕಾರ ಮಾಡ್ತಾರೆ ಅವರು. ಇತ್ತ ಬ್ರಾಹ್ಮಣರು ಸ್ವೀಕಾರ ಮಾಡಲಿಲ್ಲ ಅಶ್ವತ್ಥಾಮನನ್ನು. ಯಾಕೆಂದ್ರೆ ಅವ್ರ ಗುಂಪಿನಲ್ಲಿ ಇರ್ತಾನೆ, ಕ್ಷತ್ರಿಯರ ಗುಂಪಿನಲ್ಲಿ ಇರ್ತಾನೆ, ಅಲ್ಲಿ ಒಡನಾಡ್ತಾ ಇರ್ತಾನೆ. ಏನು ಯಾವಾಗಲೂ ಬಿಲ್ಲು ಬಾಣ ಕತ್ತಿ ಕತೆ ಅಂತ, ಇವನು ನಮಗೆಲ್ಲಿ ಸಲ್ಲೋದು ಅಂತ. ಹೀಗೆ ಇಲ್ಲಿಯೂ ಸಲ್ಲಲಿಲ್ಲ, ಹಾಗೆ ಅಲ್ಲಿಯೂ ಸಲ್ಲಲಿಲ್ಲ, ಎಲ್ಲಿಯೂ ಸಲ್ಲಲಿಲ್ಲ. ಕೊನೆಗೆ ಹೆಣ್ಣು ಕೊಡುವವರೂ ಗತಿ ಇಲ್ಲದೆ ಹೋಯ್ತು ಅಶ್ವತ್ಥಾಮನಿಗೆ, ಬ್ರಹ್ಮಚಾರಿಯಾಗಿ ಉಳಿದ ಅಂತ. ಹೀಗೆ ಮಾತು ಒಂದು ನಿಲುವು ಬೇಕು, ನಿರ್ಧಾರಗಳು ಬೇಕು. ಸಹಸ್ರಪದಿ ಅದೊಂದು ಬಗೆಯ ಕೀಟ. ಸಹಸ್ರಪದಿ ಅಂದ್ರೆ 1000 ಕಾಲುಗಳು ಅಂತ, 1-2 ಕಾಲುಗಳಲ್ಲ, ಸಾವಿರಾರು ಕಾಲುಗಳು ಅಂತ. ಅದನ್ನ ಹಳ್ಳಿ ಭಾಷೆಯಲ್ಲಿ ಒನಕೆ ಮುಂಡಿ ಅಂತಲೂ ಕರೀತಾರೆ, ಚೋರಟೆ ಅಂತಲೂ ಕರೀತಾರೆ. ಮಳೆಗಾಲ ಬಂದಾಗ ಅದು ಪ್ರತ್ಯಕ್ಷ ಆಗ್ತದೆ. ಇಡೀ ವರ್ಷ ಏನಿರೋದಿಲ್ಲ, ಅದು ಸುಮಾರು ತಿಳಿಗೆಂಪು ಬಣ್ಣದಲ್ಲಿ ಇರ್ತದೆ. ಕಾಲುಗಳು ಅಂದ್ರೆ ಏನು, ಇಡೀ ಕಾಲೇ ಇರೋದು. ಎಷ್ಟುದ್ದ ಶರೀರವೋ ಅಷ್ಟುದ್ದವೂ ಕಾಲುಗಳೇ ಇರ್ತಕ್ಕಂಥದ್ದು ಆ ಒಂದು ಪ್ರಾಣಿಗೆ ಅಂತ. ಅದನ್ನು ನೋಡಿ ಮೊಲಕ್ಕೆ ದೊಡ್ಡ ಗೊಂದಲವಾಗಿಬಿಡುತ್ತಂತೆ ಒಂದ್ಸರ್ತಿ. ಯಾಕೆಂದ್ರೆ ಇರುವುದು 4 ಕಾಲಾದ್ರೂ ಒಮ್ಮೊಮ್ಮೆ ಸಂಶಯವಾಗ್ತದೆ, ಯಾವ ಕಾಲ ಆದ್ಮೇಲೆ ಯಾವ ಕಾಲ ಇಡ್ಲಿ ಅಂತ ಜಿಜ್ಞಾಸೆ ಬರ್ತದೆ ನನಗೆ. ಈ ಸಹಸ್ರಪದಿಗೆ ಯಾಕೆ ಗೊಂದಲ ಆಗೋದಿಲ್ಲ, ಅದು ಹೇಗೆ ನಡೆಯೋದು? ಅದು ಒಂದು ಇಷ್ಟು ನಡಿಬೇಕಲ್ಲ ಬುದ್ಧಿಯೊಳಗೆ. ಈ ಕಾಲಿಟ್ಟೆ, ಈಗ ಮುಂದಿನ ಕಾಲಿಟ್ಟೆ, ಈಗ ಅದಾದ್ಮೇಲೆ 3ನೇ ಕಾಲಿಟ್ಟೆ, ಆಮೇಲೆ 4ನೇ ಕಾಲಿಟ್ಟೆ. ಇದರಲ್ಲಿ ಯಾವಾಗ ಆಗೋದು ತಲೆ ಒಳಗೆ, ಯಾವಾಗ ನಡೆಯೋದಿದು, ಹೆಜ್ಜೆ ಇಡೋದು ಯಾವಾಗ ಅಂತ. ಅದಕ್ಕೆ ಗೊಂದಲ ಇಲ್ಲ, ಸಹಸ್ರಪದಿಗೆ ಗೊಂದಲ ಇಲ್ಲ, ಅದು ಸಹಜವಾಗಿ ನಡ್ಕೊಂಡು ಹೋಗ್ತಾ ಇದೆ, ಅದಕ್ಕೆ ಏನು ಪ್ರಶ್ನೆ ಇಲ್ಲ. ಇದಕ್ಕೆ ಗೊಂದಲ, ಮೊಲಕ್ಕೆ ಇದು ನಡೆಯೋದು ಹೇಗಪ್ಪ ಅಂತ. ಸುಮ್ಮನೆ ಇರ್ಬೇಕ ಬೇಡವಾ, ಹೋಗಿ ಸಹಸ್ರಪದಿಯನ್ನು ಕೇಳಿಯೇ ಬಿಡ್ತು. ಎಲ್ಲಿಗೋ ನಡ್ಕೊಂಡು ಹೋಗ್ತಾ ಇತ್ತು, ನಿಲ್ಲಿಸಿ ಅದನ್ನ. ಅಲ್ಲ, ನಿನಗೆ ಸಂಶಯ ಆಗೋದಿಲ್ವಾ, ಗೊಂದಲ ಆಗೋದಿಲ್ವಾ? ಏನು ಗೊಂದಲ? 1000 ಕಾಲಿದೆ, ಹೆಜ್ಜೆ ಇಡುವಾಗ ಯಾವ ಹೆಜ್ಜೆ ಆದ್ಮೇಲೆ ಯಾವ ಹೆಜ್ಜೆ, ಯಾವ ಕಾಲ ಆದ್ಮೇಲೆ ಯಾವ ಕಾಲ, 1ನೇದು 2ನೇದು 3ನೇದು 7ನೇದು 70ನೇದು 700ನೇದು, ಇಷ್ಟು ಕಾಲಗಳಲ್ಲಿ ಯಾವ ಕಾಲ ಆದ್ಮೇಲೆ ಯಾವ ಕಾಲ ಇಡಬೇಕು ಅನ್ನೋ ಗೊಂದಲ ನಿನಗೆ ಆಗೋದಿಲ್ವಾ? ಪಾಪ ಅಲ್ಲಿವರೆಗೂ ಆಗಿರ್ಲಿಲ್ಲ ಅದಕ್ಕೆ ಗೊಂದಲ. ಅವತ್ತು ಗೊಂದಲ ಆಯ್ತು ಅದಕ್ಕೆ. ಹೌದಲ್ವಾ, ಯಾವ ಕಾಲ ಆದ್ಮೇಲೆ ಯಾವ ಕಾಲ ಇಡೋದು ನಾನು? ಪರಿಣಾಮ ಆವರೆಗೆ ಸಲೀಸಾಗಿ ನಡೀತಾ ಇದ್ದಂತ ಚೋರಟೆಗೆ, ಆ ಸಹಸ್ರಪದಿಗೆ ಆಮೇಲೆ ನಡೀಲಿಕ್ಕೆ ಬರಲಿಲ್ಲಂತೆ. ಪ್ರಶ್ನೆಯೇ ಆಗೋಯ್ತು ಅಂತ, ಈ ಕಾಲೋ ಈ ಕಾಲೋ ಈ ಕಾಲೋ ಯಾವ ಕಾಲೋ ಅಂತ. ಪಾಪ ನಡೀಲಿಕ್ಕೆ ಬರಲಿಲ್ಲ ಅದಕ್ಕೆ. ಹಾಗೆ ನಮಗೂ ಕೂಡ ಜೀವನದಲ್ಲಿ ಗೊಂದಲವಾಗಿ ಬಿಟ್ರೆ ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ತೀರ್ಮಾನಕ್ಕೆ ಬರಬೇಕು.
ತೀರ್ಮಾನಕ್ಕೆ ಬರಬೇಕು. ಆಗ ಮುಂದೆ ಹೆಜ್ಜೆ ಇಡುವಂಥದ್ದು ಸುಲಭ. ಹಾಗಾಗಿ ಗೀತೆ ಹೇಳಿತು, ಸಂಶಯಾತ್ಮ ವಿನಶ್ಯತಿ. ತಪ್ಪ ಸರಿಯೋ ನಿಲುವಿರಬೇಕು. ನಿಲುವಿಲ್ಲದೆ ಇದ್ರೆ, ಗೊಂದಲದಲ್ಲಿದ್ದರೆ ಅವನು ಹಾಳಾಗೋಗ್ತಾನೆ. ಅವನು ಎಲ್ಲಿಯೂ ಹೋಗೋದಿಲ್ಲ, ಜೀವನದಲ್ಲಿ ತಲುಪೋದೇ ಇಲ್ಲ. ಗೀತೆಯನ್ನೇ ಕನ್ನಡದ ಗೀತೆ, ಕಗ್ಗ, ಮಂಕುತಿಮ್ಮನ ಕಗ್ಗ ತುಂಬಾ ಚಂದವಾಗಿ ನಿರೂಪಣೆ ಮಾಡಿದೆ, ಉದಾಹರಣೆ ಸಹಿತವಾಗಿ. ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ. ನಂಬದಿರ್ದನು ತಂದೆ ಹಿರಣ್ಯಕಶಿಪು, ನಂಬಿದನು ಪ್ರಹ್ಲಾದ. ನೀನು ನಂಬಿಯೂ ನಂಬದಿರುವ ಇಬ್ಬಂದಿ. ನೀನು ಇಬ್ಬಂದಿ, ನಿನಗೊಂದು ತೀರ್ಮಾನ ಇಲ್ಲ. ಕಂಬದಿನೋ ಬಿಂಬದಿನೋ ಮೋಕ್ಷವರಿಂಗಾಯಿತು. ಮೋಕ್ಷವಾಗಿದೆ ಇಬ್ಬರಿಗೂ ಕೂಡ. ಹಿರಣ್ಯಕಶಿಪಿಗೂ ಮೋಕ್ಷವಾಗಿದೆ, ಪ್ರಹ್ಲಾದನಿಗೂ ಮೋಕ್ಷವಾಗಿದೆ. ಹಿರಣ್ಯಕಶಿಪಿಗೆ ಕಂಬದಿಂದ ಮೋಕ್ಷ, ಪ್ರಹ್ಲಾದನಿಗೆ ಬಿಂಬದಿಂದ ಮೋಕ್ಷ. ಪ್ರಹ್ಲಾದನದು ಸರಿಯಾದ ತಿಳುವಳಿಕೆ ತೀರ್ಮಾನ ಆಗಿದ್ದರಿಂದ ಅನುಗ್ರಹ ರೂಪದ ಮೋಕ್ಷ, ಬಿಂಬದಿಂದ ಮೋಕ್ಷ. ತೀರ್ಮಾನ ಇತ್ತು ಹಿರಣ್ಯಕಶಿಪಿಗೂ, ತಪ್ಪು ತೀರ್ಮಾನ, ಅದು ತೀರ್ಮಾನ ಇತ್ತು, ನಿರ್ಣಯ ಇತ್ತು ಒಂದು. ಹಾಗಾಗಿ ಆ ನಿರ್ಣಯಕ್ಕೆ ಗಟ್ಟಿ ಅಂಟಿಕೊಂಡಿದ್ದರಿಂದ ಅವನಿಗೂ ಮೋಕ್ಷವಾಯಿತು, ನಿಗ್ರಹದ ಮೂಲಕವಾಗಿ ಆಗಿದ್ದು ಮೋಕ್ಷವೇ. ಪರಿಣಾಮ ಒಂದೇ, ಪರಿಣಾಮದಲ್ಲಿ ಏನು ವ್ಯತ್ಯಾಸ ಇಲ್ಲ. ಹಾಗಾಗಿ ಕಂಬದಿನೋ ಬಿಂಬದಿನೋ ಮೋಕ್ಷವರಿಂಗಾಯಿತು. ಸಿಂಬಳದಿ ನೊಣ ನೀನು, ಸಿಂಬಳದಿ ನೊಣ. ಇತ್ತ ಸಾಯೋದೂ ಇಲ್ಲ ಅದು, ಅತ್ತ ಬದುಕಿ ಹೊರಗೆ ಬಂದು ಸ್ವತಂತ್ರ ಜೀವನ ಮಾಡೋದೂ ಇಲ್ಲ, ಅಲ್ಲೇ ಒದಾಡ್ತಾ ಇರ್ತದೆ ಅಂತ. ಅಂಥವನು ನೀನು. ಯಾರು ಸಂಶಯದಲ್ಲಿರ್ತಾರೋ, ಯಾರು ಗೊಂದಲದಲ್ಲಿರ್ತಾರೋ, ನಿರ್ಣಯಕ್ಕೆ ಬರೋದಿಲ್ವೋ ಅವರು ಬೇಜಾರು ಮಾಡ್ಕೊಳ್ಬೇಡಿ, ಸಿಂಬಳದ ನೊಣ ಇದ್ದ ಹಾಗೆ ಅಂತ ಕಗ್ಗದ ಕವಿ ಹೇಳಿದ್ದಾರೆ, ನಾವು ಹೇಳಿದ್ದಲ್ಲ, ಕಗ್ಗದ ಕವಿ ಹಾಗೆ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ನಾವು ಸಿಂಬಳದ ನೊಣವಾಗಬಾರದು. ಪ್ರತಿಯೊಂದು ವಿಷಯದಲ್ಲಿಯೂ, ಬದುಕಿನ ಪ್ರತಿಯೊಂದು ವಿಷಯದಲ್ಲಿಯೂ ನಿರ್ಣಯಕ್ಕೆ ಬರಬೇಕು, ನಿಶ್ಚಯಕ್ಕೆ ಬರಬೇಕು. 3 ಬಗೆಯ ಮನೋವೃತ್ತಿಗಳು. ಒಂದು ಭ್ರಮೆ, ಇನ್ನೊಂದು ಸಂಶಯ, ಮತ್ತೊಂದು ಭ್ರಮೆ ಅಥವಾ ಯಥಾರ್ಥ ಜ್ಞಾನ. ಕೆಲವರು ತಪ್ಪು ತಿಳುವಳಿಕೆಯಲ್ಲಿರ್ತಾರೆ, ಕೆಲವರು ಸರಿಯಾದ ತಿಳುವಳಿಕೆಯಲ್ಲಿರ್ತಾರೆ, ಇನ್ನು ಕೆಲವರು ಹಂಗ ಅದೊಂದು ಸ್ವಲ್ಪ ಹೀಗೆ ಇದೊಂದು ಸ್ವಲ್ಪ ಅಂತ. 2 ಕೋಟಿ ಸಂಶಯ ಇರೋದೇ ಹಾಗೆ, 2 ಕೋಟಿಗಳು. ಅದರಲ್ಲಿ ಒಂದು ಸ್ಪಷ್ಟವಾದ ಇದಮಿತ್ತಮನ ನಿರ್ಣಯ ಇಲ್ಲೇ ಇರೋದ್ರಿಂದ ಯಾವಾಗಲೂ ಗೊಂದಲದಲ್ಲಿರ್ತಾರೆ. ಫುಟ್ಬಾಲ್ ಚೆಂಡಿನ ಹಾಗೆ ಈ ಕೋರ್ಟಿಂದ ಹೋದ್ರೆ ಆ ಕೋರ್ಟಿಗೆ ಹೋಯ್ತು, ಆ ಕೋರ್ಟಿಂದ ಹೋದ್ರೆ ಈ ಕೋರ್ಟಿಗೆ ಬಂತದ್ದು. ನೀನು ಯಾವ ಕೋರ್ಟ್ ಅಂದ್ರು ಯಾವ ಕೋರ್ಟು ಇಲ್ಲ, ಒದ್ದ ಕೋರ್ಟು ಒಂದು, ಒದ್ದಷ್ಟು ಹೊತ್ತು ಇನ್ನೊಂದು ಒದೆ ಬೀಳೋವರೆಗೆ ಅಂತ ಅನ್ನೋ ಹಾಗೆ ನಮ್ಮ ಬದುಕಾಗ್ಬಿಡ್ತದೆ ನೋಡಿ ಅಂತ. ಹಾಗಾಗಿ ಶಿಕ್ಷಕನಾದವನಿಗೆ 3ನೇ ಬಗೆ ಮನೋವೃತ್ತಿ. ಅವನು ತಪ್ಪು ತಿಳುವಳಿಕೆಯಲ್ಲೂ ಇರಬಾರ್ದು, ಶಿಷ್ಯನಿಗೂ ತಪ್ಪು ತಿಳುವಳಿಕೆ ಕೊಟ್ಬಿಡ್ತಾನೆ. ಗೊಂದಲದಿದ್ರೆ ಅನಾಹುತ ಮಾಡಿಬಿಡ್ತಾನೆ. ಶಿಷ್ಯನನ್ನು ಅವನು ನೆಲೆಯಿಲ್ಲದ ಪಿಶಾಚವಾಗುವಂತೆ, ಭೂತವಾಗುವಂತೆ ಮಾಡಿಬಿಡ್ತಾನೆ ಆ ಗುರು. ಹಾಗಾಗಿ ಅವನು ಸಂಶಯದಲ್ಲೂ ಇರಬಾರದು, ಭ್ರಮೆಯಲ್ಲಿ, ಯಥಾರ್ಥ ಜ್ಞಾನದಲ್ಲಿ, ಸರಿಯಾದ ತಿಳುವಳಿಕೆಯಲ್ಲಿ ನೆಲೆ ನಿಂತಿರಬೇಕು ಗುರುವಾದವನು. ಈ ಎಲ್ಲ ಸಂಗತಿಗಳು ನಮ್ಮ ಗಮನದಲ್ಲಿರಬೇಕು. ಅಂದ್ರೆ ಗುರುವಾದವನು ತನ್ನನ್ನು ತಾನು ಈಗ ಸಿಂಗರಿಸಿಕೊಳ್ಬೇಕು, ಪರಿಷ್ಕರಿಸಿಕೊಳ್ಬೇಕು, ತಿಳ್ಕೊಳ್ಬೇಕು, ನಿರ್ಣಯಗಳಿಗೆ ಬರಬೇಕು. ಸಣ್ಣ ಸಣ್ಣ ವಿಷಯಗಳು ಕೂಡ ನಿರ್ಣಯಗಳಿಗೆ ಬರಬೇಕು. ಸಣ್ಣ ಸಣ್ಣ ವಿಷಯಗಳಲ್ಲೂ ಕೂಡ ಯಾವಾಗ ಹೇಳಬೇಕು, ಯಾವಾಗ ಮಲಗಬೇಕು, ಏನೇನು ಊಟ ಮಾಡಬೇಕು, ಪ್ರತಿಯೊಂದು ವಿಷಯದಲ್ಲಿ ಎಲ್ಲಿಯೂ ಗೊಂದಲಕ್ಕೆಡೆ ಇಲ್ಲದಂತೆ ಅವನು ತನ್ನನ್ನು ತಾನು ನಿರ್ಧಾರಕ್ಕೆ ಬರುವಂತೆ ಸಿದ್ಧಪಡಿಸಿಕೊಳ್ಬೇಕು. ಇದು ಸುಪ್ರತಿಷ್ಠ, ನೆಲೆ ನಿಂತವನು, ಸರಿಯಾದ ಸಿದ್ಧಾಂತದಲ್ಲಿ ನೆಲೆ ನಿಂತವನು, ಅವನು ಗುರು. ಮುಂದಿನದು ಶುಚಿ, ಅಂದ್ರೆ ನಿರ್ಮಲನಾಗಿರಬೇಕು. ಗುರುವು ನಿರ್ಮಲನಾಗಿರಬೇಕು. ಶುಚಿತ್ವ ಅನ್ನೋದು ಈಶ್ವರನ ಗುಣ. ಭಗವಂತ ಹೇಗಿರ್ತಾನೆ ಅಂದ್ರೆ ಶುಚಿಯಾಗಿರ್ತಾನೆ, ನಿರ್ಮಲವಾಗಿರ್ತಾನೆ. ಈ ಗುರು ಎಂಬುದು ಈ ಮನುಷ್ಯ ಮತ್ತು ದೇವರ ಮಧ್ಯದ ಒಂದು ಹಂತ, ಅದು ಸೇತುವೆ. ಅದು
ಮಾನವ ಮಾಧವ ಇದೆರಡರ ಮಧ್ಯದಲ್ಲಿ ಗುರುವಿನ ನೆಲೆ ಬರ್ತದೆ. ಹಾಗಾಗಿ ಮಾನವನು ಮಾಧವನಾಗಬೇಕು ಅಂದ್ರೆ ಗುರುವಿನ ಮೂಲಕ ತಾನೇ ಆಗುವಂಥದ್ದು ಅಂತ. ಈಶ್ವರೀಯ ಗುಣವನ್ನು ಗುರು ತಾನು ಹೊಂದಿದ್ದಾನೆ. ಶುಚಿ, ನಿರ್ಮಲ. ಯಾವುದೇ ಜೀವ ತನ್ನನ್ನು ಸೇರ ಬಯಸಿದ್ರೆ ಭಗವಂತ ಅಸ್ತು ಅಂತ ಹೇಳ್ತಾನಂತೆ, ಇಲ್ಲ ಅಂತ ಹೇಳೋದಿಲ್ಲ. ಯಾವ ಜೀವವಾದರೂ ಮುಕ್ತಿಯನ್ನು ಬಯಸಿದರೆ, ತನ್ನನ್ನು ಸೇರ ಬಯಸಿದ್ರೆ ಸೇರು ಎಂಬುದಾಗಿ ಆಶೀರ್ವಾದ ಭಗವಂತನದ್ದು. ಹಾಗಾದ್ರೆ ಕೂಡಲೇ ಮುಕ್ತಿ ಆಗ್ಬಿಡ್ಬೇಕಲ್ಲ ಅಂತಂದ್ರೆ ಇಲ್ಲ, ಸೇರ್ಬೇಕಾದ್ರೆ ಶುಚಿಯಾಗಬೇಕಾಗ್ತದೆ ನಾವು ಅಂತ. ಆ ಶುಚಿಯಾಗುವ ಪ್ರಕ್ರಿಯೆಗೆ ಸಾಧನೆ ಎಂಬುದಾಗಿ ಹೆಸರು. ಈಗ ನದಿ ಸಮುದ್ರವನ್ನು ಸೇರ್ತದೆ. ಸಮುದ್ರ ಬೇಡ ಅಂತ ಹೇಳ್ತದ ನದಿಗೆ? ಸಮುದ್ರ ಎಲ್ಲಿಯಾದ್ರೂ ತಡೆಗೋಡೆಯನ್ನು ಕಟ್ಟಿದೆಯಾ? ಅಡ್ಡಲಾಗಿ ಏನಾದ್ರು ಇಟ್ಟಿದೆಯಾ ಸಮುದ್ರ? ಏನಿಲ್ಲ, ಬಾಗಿಲು ತೆರೆದುಕೊಂಡಿದೆ. ಸಮುದ್ರ ಅಂದ್ರೆ ಏನು? ಸಮುದ್ರಕ್ಕೆ ಎಲ್ಲಿ ಬಾಗಿಲು? ದಶ ದಿಶೆಗಳಲ್ಲಿ ಮುಕ್ತ ಅದು. ಎಲ್ಲಿಂದ ಬೇಕಾದ್ರೂ ಬಾ, ಮೇಲಿನಿಂದ ಬೇಕಾದ್ರೂ ಬಾ, ಅವಕಾಶವಿದೆ. ಸಮುದ್ರ ಅಂದ್ರೆ ಹಾಗೆ, ಅದು ಮುಕ್ತ ದ್ವಾರ ಅದು. ಹಾಗೆ ನದಿ ಎಲ್ಲಿಂದಲೋ ಹಿಮಾಲಯದಿಂದ ಹರಿದು ಬರ್ತದೆ, ಧಾವಿಸಿ ಬರ್ತದೆ. ದೂರದ ಪ್ರಯಾಣ ಮಾಡಿ ಬಂದು ಸಮುದ್ರವನ್ನು ಸೇರುವಾಗ ಅಲ್ಲೊಂದು ಘಟನೆ ನಡೀತದೆ. ಅದೇನಂದ್ರೆ, ಇದ್ದಕ್ಕಿದ್ದಾಗ ಸಮುದ್ರಕ್ಕೆ ಸೇರಿಬಿಡೋದಿಲ್ಲ ನದಿ, ಒಂಚೂರು ನಿಲ್ತದೆ ಅಲ್ಲಿ. ನದಿ ಸಮುದ್ರಕ್ಕೆ ಸೇರುವಲ್ಲಿ ಅದು ಕುಡುಂಬ ಹಾರಿ ಬಿಡೋದಿಲ್ಲ ಸಮುದ್ರಕ್ಕೆ ಬಂದು ಅಂತ. ಅಲ್ಲಿ ನಿಲ್ತದೆ ಕೆಲವು ಕಾಲ. ಯಾಕೆ ನಿಲ್ತದೆ ಅಂದ್ರೆ, ನದಿಯಲ್ಲಿ ಏನೇನು ಕೊಳಕಿದೆಯೋ ಅದೆಲ್ಲವನ್ನು ಆಚೆ ಇಟ್ಟು ಶುದ್ಧ ಜಲವನ್ನು ಮಾತ್ರ ಸಮುದ್ರವು ತನ್ನೊಳಗೆ ಸ್ವೀಕಾರ ಮಾಡ್ತದೆ. ನಿರ್ಮಲ ಜಲವನ್ನಷ್ಟೇ ಸ್ವೀಕಾರ ಮಾಡ್ತದೆ. ಇದೇ ನಡೆಯುವಂಥದ್ದು. ದೇವ ಮತ್ತು ಜೀವರ ಮಧ್ಯದಲ್ಲಿ ಇದೇ ನಡೆಯುವಂಥದ್ದು. ಮುಕ್ತಿಗೆ ಯಾವ ಜೀವ ಸಂಕಲ್ಪ ಮಾಡಿದ್ರು ದೇವರ ವಸ್ತು ಅಂತ ಹೇಳ್ತಾನೆ, ಅಲ್ಲಿಂದ ಪ್ರಾರಂಭ ಆಗ್ತದೆ ಪ್ರಕ್ರಿಯೆ ಮತ್ತೇನಿಲ್ಲ, ಬಹಳ ಸರಳ. ಅವನು ಶುದ್ಧನಾಗಿದ್ರಿಂದ ನಾವು ಶುದ್ಧರಾಗಬೇಕು. ಅವನನ್ನು ಸೇರುವಾಗ ಅಶುದ್ಧೀಕರಣದ ಪ್ರಕ್ರಿಯೆ, ಶುದ್ಧನಾಗಬೇಕು. ಹಾಗಾಗಿ ಗುರು ಆ ಶುದ್ಧಿಯನ್ನ, ಆ ನಿರ್ಮಲತೆಯನ್ನ ಪ್ರತಿನಿಧಿಸ್ತಾನೆ. ಶುಚಿ ಅಂದ್ರೆ ಅದು ಹೊರಗೂ ಬೇಕು, ಒಳಗೂ ಬೇಕು. ಬಟ್ಟೆ ಶುದ್ಧವಾಗಿರ್ಬೇಕು, ತೊಡುವ ಬಟ್ಟೆ. ದೇಹ ಶುದ್ಧವಾಗಿರ್ಬೇಕು, ದೇಹವು ಬಟ್ಟೆ. ಆತ್ಮ ತೊಟ್ಟಿರುವಂಥದ್ದು, ಆತ್ಮಕ್ಕೆ ಆಭರಣ ಅದು. ಹೀಗೆಯೇ ಅಂತರಂಗವೂ ಶುದ್ಧವಾಗಬೇಕು. ಬಹಿರಂಗವು ಹೇಗೆ ಶುದ್ಧವಾಗಬೇಕು ಹಾಗೆ ಅಂತರಂಗವೂ ಶುದ್ಧವಾಗಬೇಕು. ಹಾಗಾಗದಿದ್ರೆ ಏನಾಗ್ತದೆ? ಅಂತರಂಗ ಶುದ್ಧ ಇಲ್ಲ, ಬಹಿರಂಗ ಮಾತ್ರ ಶುದ್ಧ ಅಂದ್ರೆ ತಿಪ್ಪೆ ಸಾರಿಸಿದಂತೆ. ತಿಪ್ಪೆ ಸಾರಿಸಿದಂತೆ. ತಿಪ್ಪೆ ಅದು ಕಲ್ಮಶತಗೊಂಡಿ, ಕಲ್ಮಶವೇ ತುಂಬಿದೆ. ಮೇಲಿನಿಂದ ಚಂದವಾಗಿ ಅದನ್ನು ಸಾರಿಸಿ ರಂಗೋಲಿ ಹಾಕಿ ಹೂಗಳನ್ನೆಲ್ಲ ಚೆಲ್ಲಿ ಅಲಂಕಾರ ಮಾಡಿಟ್ರೆ ಅದು ಹೇಗಿದ್ದಿತ್ತು? ಒಂದಂಗುಲ ಒಳ ಹೋದ್ರೆ ಅಲ್ಲಿರುವುದು ಕಲ್ಮಶವೇ ಇತ್ತು, ಮತ್ತೇನೂ ಅಲ್ಲ. ಅಲ್ಲಿ ಯಾವ ದೇವರು ಬಂದು ಉಳಿಲಿಕ್ಕೆ ಸಾಧ್ಯ? ಯಾರು ಹೋಗಿ ವಾಸ ಮಾಡ್ಲಿಕ್ಕೆ ಸಾಧ್ಯ? ಅಲ್ಲಿ ಸಾಧ್ಯವೇ ಇಲ್ಲ ನೋಡಿ. ಹಾಗೆ ಯಾರು ಹೊರಗಿನಿಂದ ಮಾತ್ರ ಶುದ್ಧ ಮಾಡ್ಕೊಳ್ತಾನೋ, ಒಳಗಿನಿಂದ ಶುದ್ಧ ಮಾಡ್ಕೊಳ್ಳೋದಿಲ್ವೋ, ಅವನ ಬದುಕು ತಿಪ್ಪೆ ಸಾರಿಸಿದಂತೆ. ನಾವೆಲ್ಲರೂ ಸ್ನಾನ ಮಾಡ್ತೇವೆ, ನಾವೆಲ್ಲರೂ ಬಟ್ಟೆ ಒಗೀತೇವೆ ಅಥವಾ ಒಗೆಯಿಸ್ತೇವೆ, ಬಟ್ಟೆಯನ್ನು ತೊಳೆದ ಬಟ್ಟೆಯನ್ನು ಉಟ್ಕೊಳ್ತೇವೆ, ಹಾಗೆ ಸುಗಂಧ ದ್ರವ್ಯವನ್ನು ಸಿಂಪಡಿಸಿಕೊಳ್ತೇವೆ, ಇದೆಲ್ಲ ಮಾಡ್ತೇವೆ. ಆದರೆ ಒಳಗೆ ಶುದ್ಧವಾಯ್ತಾ? ನೋಡೋದೇ ಇಲ್ಲ ಆ ಕಡೆಗೆ ಅಂತ. ಒಳಗೆ ಕೊಳೆತು ನಾರುವಾಗ ಹೊರಗೆ ಎಷ್ಟು ನಾವು ಚಂದ ಮಾಡಿದ್ರೆ, ಎಷ್ಟು ಶುದ್ಧ ಮಾಡಿದ್ರೆ ಏನು ಅಂತ. ಇದನ್ನೇ ಶಂಕರಾಚಾರ್ಯರು ಹೇಳಿದರು. ಯಹ ಅಂತಃಶುಚಿ ಸ ಶುಚಿ. ಅವರು ಇದನ್ನು ಉಲ್ಲೇಖ ಮಾಡ್ತಾರೆ ನಮ್ಮ ಗೀತಾ ಭಾಷ್ಯದಲ್ಲಿ. ಯಹ ಅಂತಃಶುಚಿ ಸ ಶುಚಿ ನ ಮೃದ್ವಾರಿ ಶುಚಿ ಶುಚಿ. ಸಾಬೂನು ನೀರಿನಿಂದ ಹೊರಗೆ ತೊಳೆದುಕೊಂಡವನು ಶುದ್ಧನಲ್ಲ, ಅಷ್ಟು ಮಾತ್ರದಿಂದ ಶುದ್ಧನಲ್ಲ. ಯಹ ಅಂತಃಶುಚಿ, ಯಾರು ಒಳಗೆ ಶುದ್ಧನೋ ಅವನು ಶುದ್ಧ.
ಹಾಗಾಗಿ ಒಳಗೂ ಹೊರಗೂ ಶುಚಿಯಾಗಬೇಕು ಶಿಕ್ಷಕನಾದವನು. ಇಲ್ಲದಿದ್ರೆ ಶಿಷ್ಯನು ಕೊಳಕಾದವನು. ಗುರುವು ಶುಚಿಯಾದರೆ ಶಿಷ್ಯನೂ ಶುಚಿಯಾದನು, ಗುರುವು ಕೊಳಕಾದರೆ ಶಿಷ್ಯನೂ ಕೊಳಕಾದನು. ಈ ಜವಾಬ್ದಾರಿ ಇದೆ. ಗರ್ಭಿಣಿಯಾದವಳು ವಿಷ ಕುಡಿಯುವಾಗಿಲ್ಲ, ಯಾಕೆಂದ್ರೆ ಮತ್ತೊಂದು ಜೀವಕ್ಕೂ ಹಾನಿಯದು. ತಾನು ಮಾತ್ರ ಸಾಯೋದಿಲ್ಲ, ಶಿಶುವನ್ನು ಕೂಡ ಸಾಯಿಸ್ತಾಳೆ ಅವಳು. ಹಾಗೆ ಗುರು ಅಂದ್ರೆ ಗರ್ಭಿಣಿ ಇದ್ದಾಗ ಅವನು ಅಂತ. ಶಿಷ್ಯನನ್ನು ಗರ್ಭದಲ್ಲಿ ಇಟ್ಕೊಂಡಿರ್ತಾನವನು ಗುರುವಾದವನು. ಹಾಗಾಗಿ ಅವನು ಏನು ಮಾಡ್ತಾನೋ ಅದರ ವಿಪರಿಣಾಮ ಶಿಷ್ಯನ ಮೇಲೆ ಆಗ್ತದೆ. ನೋಡಿ, ಜವಾಬ್ದಾರಿ ಜಾಸ್ತಿ ಇದೆ. ಈ ಗರ್ಭಿಣಿಗೆ ಜೋಡಿ ಜೀವಗಳ ಜವಾಬ್ದಾರಿ ಇರ್ತದೆ, ಗುರುವಿಗೆ ಜೋಡಿ ಜೀವಗಳಿದ್ದೇನು. ಶಿಷ್ಯರಷ್ಟು ಅವನದ್ದು, ಅಷ್ಟೂ ಜೀವಗಳ ಜವಾಬ್ದಾರಿ. ಮತ್ತೆ ಅವರು ಶಿಷ್ಯರು ಅಂತ ತಗೊಂಡ್ರೆ ಎಷ್ಟು ದೊಡ್ಡ ಜವಾಬ್ದಾರಿ ಅದು ಗುರುವಿನದ್ದು. ವಿದ್ಯೆ ಎಂದರೆ ಅದು ಸಂಕ್ರಮಣದ ಪ್ರಕ್ರಿಯೆ. ವಿದ್ಯೆ ಎಂದರೆ ಅದು ಹಸ್ತಾಂತರ. ಅದು ತನ್ನಲ್ಲಿಂದ ಇನ್ನೊಂದು ಜೀವಕ್ಕೆ ವಿದ್ಯೆಯನ್ನು ವರ್ಗಾಯಿಸ್ತಕ್ಕಂಥದ್ದು ಅಂತ. ಪಕ್ಕದಲ್ಲಿ ಕೊಳೆ ಇದ್ರೆ ಕೊಳೆ ಕೂಡ ವರ್ಗಾವಣೆಗೊಂಡಿತು. ಪಕ್ಕದಲ್ಲಿ ದೋಷವಿದ್ರೆ ಅದು ಕೂಡ ಹಸ್ತಾಂತರವಾದೀತು, ಅದು ಕೂಡ ವರ್ಗಾವಣೆಗೊಂಡಿತ್ತು. ನಿನಗೆ ಆ ಹಕ್ಕಿಲ್ಲ. ನೀನು ಕೊಳೆಯಾಗು, ಆದ್ರೆ ಇನ್ನೊಂದು ಜೀವವನ್ನು ಕೊಳೆ ಮಾಡ್ತಕ್ಕಂಥ ಹಕ್ಕು ನಿನಗಿಲ್ಲ. ಹಾಗಾಗಿ ನೀನು ಗುರುವಾಗಬೇಕು ಅಂದ್ರೆ ಕೊಳೆಯಾಗಬೇಡ. ಕೊಳೆ ಆಗೋದೇ ಹೋದು ಅಂತಾದ್ರೆ ಗುರುವಾಗಬೇಡ. ಬೇರೆ ದಾರಿ ಇಲ್ಲ. ಗುರುವಾಗಬೇಕಾದ್ರೆ ನೀನು ನಿರ್ಮಲನಾಗಬೇಕು, ಆಗಲೇಬೇಕು. ಹರೇ ರಾಮ್.